ಈಗ ವಿದ್ಯಾರ್ಥಿಗಳೇ, ಇಲ್ಲೊಂದು ಪ್ರಶ್ನೆ ಏನದಂದ್ರೆ, ಒಂದು ಗುಣಲಬ್ಧ ಕೊಟ್ಟಾನ, ಅದರ ವಿರುದ್ಧ ಭಾಗಲಬ್ಧ ಕೇಳ್ಯಾನ. ಇಷ್ಟೇ, ಏನು ಗಣಿತ ಮಾಡುವಂಥ ಅವಶ್ಯಕತೆನೇ ಇಲ್ಲಿದು. ಹೆಂಗೆ ಹಚ್ಕೋಬೇಕಿದನ್ನ ಸ್ಥಾನ ಬೆಲೆ ಒಂದು ತಿಳ್ಕೊಂಡು ಬಿಟ್ರೆ ಮುಗಿದೋತು. ಹೆಂಗೆ ನಾ ಹಚ್ತೀನಿ ನೋಡ್ಕೊರಿ. 154 ಗುಂಡ್ಲೆ 18 ಬರೋಬ್ಬರಿ 2772 ಅದೈತಿ. ಈಗಂತೂ ನಿಮ್ಗೆ ಗೊತ್ತಾತ. ಇದೇನದ, ಇದು ಗುಣಾಕಾರದ. ಭಾಗಾಕಾರದಾಗ ಏನಾಗ್ತದ, ಇದು ಭಾಜ್ಯ ಆಗ್ತದ. ಆಮೇಲೆ ಇದು ಭಾಜ್ಯಕ್ಕೆ ಆಗ್ತದೆ. ಈಗ ಅವು ಮಾಡಿದ್ದು ಭಾಜ್ಯ, ಇದನ್ನು ಮಾಡ್ಯಾನ, ಇದನ್ನ ಭಾಜ್ಯಕ್ಕೆ ಮಾಡ್ಯಾನ. ಈಗ ಭಾಗಲಬ್ಧ ಬರಬೇಕು. ಗುಣ್ಯ ಗುಣಕ ಗುಣಲಬ್ಧ, ಭಾಜ್ಯ ಭಾಜಕ ಭಾಗಲಬ್ಧ. ಇದರ ಅಪೋಸ್. ಗುಣಲಬ್ಧ ಏನಾಗ್ತದ, ಭಾಜ್ಯ ಆಗ್ತದ. ಗುಣಕ್ಕೆ ಏನಾಗ್ತದ, ಭಾಜಕ ಆಗ್ತದ. ಒಮ್ಮೆ ಇದನ್ನು ಭಾಜಕ ಮಾಡ್ಬೋದು. ಇದನ್ನು ಭಾಜಕ ಮಾಡಿದರೆ ಇದು ಇದಾಗ್ತದ, ಭಾಗಲಬ್ಧ ಆಗ್ತದ. ಈಗ ಇದನ್ನ ಹೆಂಗೆ ಹಚ್ಕೋಬೇಕು ಅಂದ್ರೆ ಭಾಷೆಗಳು. ನೀವು ಸ್ಥಾನ ಬೆಲೆ ಪ್ರಕಾರ ಈ ಅಂಕಿ ಹಚ್ಕೋರಿ. ಯಾಕೆ ಅಲ್ಲಿ ಕೊಟ್ಟಾನ ನೋಡ್ರಿ, 27.72 27.72 ಹಚ್ಕೊಳಾಗಿದ್ದನ್ನು ತೆಗೀರಿ. 27.72 ಇದನ್ನು ಹಚ್ಕೊಂಡ್ರಿ, ತೆಗೀರಿ. ಈಗ ಗೆರೆ ಹೊಡಿಯಿರಿ. ಈಗ ಏನು ಹಚ್ಕೋಬೇಕು, 18 ಹಚ್ಕೋಬೇಕಾಗ್ಯದ, ಇದನ್ನ ತೆಗೀರಿ. ಅದ್ರ ಸ್ಥಾನ ಬೆಲೆ ಮಾತ್ರ ಕರೆಕ್ಟ್ ಹಚ್ಕೋರಿ. ನೋಡ್ರಿ ನಾ ಹೆಂಗೆ ಹಚ್ತೀನಿ ನೋಡ್ರಿ. ಮೊದಲು ಗಣಿತ ದಶಮಾಂಶ ತೆಗೆದ್ರೆ ಎಲ್ಲ ಒಂದೇ. 27.72 ಇಟ್ಕೊಂಡ್ರೆ ಸ್ಥಾನ ಬೆಲೆ ಹಾಕೊಂಡದಿಲ್ಲೇ ಇರಲಿ. ಈ 18 ಇಲ್ಲಿ ತೆಗೆದಚ್ಚಿರಿ. ಈಗ ನಿಮ್ಗೆ 154 ಬರಬೇಕು ಉತ್ತರ. ಈಗ ಇದನ್ನ ಹೆಂಗೆ ಹಚ್ಕೋಬೇಕು ಅಂತಂದ್ರೆ, ಇನ್ನೊಂದು ಸ್ವಲ್ಪ ಸ್ಥಾನ ಬೆಲೆ ಮುಂದೆ ತಗೋರಿ. ಇದರ ಸ್ಥಾನ ಬೆಲೆ ಮ್ಯಾಲೆ ಕೊಡ್ರಿ 10. ಇದರ ಸ್ಥಾನ ಬೆಲೆ 100 ಏನದ ತಳಕ್ ಕೊಡ್ರಿ. ತಿಳಿತಲ್ಲ. ಈಗ ಸದ್ಯ 18 ಒಂದಿಲ್ಲ, 18 154 ಅಂತ ಹಚ್ಚೇ ಬಿಡ್ಬೇಕು. ನಿಮಗೆ ಏನು ಗುಣಾಕಾರ ಏನು ಮಾಡ್ಕೊಳ್ಳೋ ಕಾರಣ ಇಲ್ಲ. ಇದೋತು ಇದೋತು ಬರೋಬರಿ 154 ಡಿವೈಡೆಡ್ ಬೈ 10. ಒಂದು 0 ಅದ ಅಂದ್ರೆ ಒಂದು ಬಿಂದು ಕೊಟ್ಬಿಡ್ರಿ. 15.4. 15.4 ಉತ್ತರ ಎಷ್ಟು, 15.4. ಇನ್ನೊಂದ್ಸಲ ತೋರಿಸ್ತಾನೆ ನಿಮ್ಗೆ. 15.4 ಉತ್ತರ ಸಂಖ್ಯೆ ಏನದ ನೋಡ್ರಿ, ಬಿ. ಈಗ ಗಣಿತಗಳನ್ನು ಭಾಗಿಸ್ಕೋತು ಇದನ್ನ ಕೈಗಡ ಇಟ್ಕೋತ ಹೋಗೋ ಅವಶ್ಯಕತೆ ಇಲ್ಲ. ಅಲ್ಲಿ ಇದನ್ನ ಗುಣಲಬ್ಧದಾಗ ಕೊಟ್ಟನ್ನ ಇದನ್ನೇ ಭಾಗಲಬ್ಧ ಎಷ್ಟು ಬರ್ತದ ಅನ್ನೋದು ಕಂಡು ಹಿಡಿಬೇಕಾಗಿದೆ ನೀವು. ಈಗ ನೀವು ಹಚ್ಕೊಂಡಿರಿ. ಈಗ ನಿಮಗೆ ಇದು ಬರಬೇಕಾದದ್ದು ಉತ್ತರ ಇದು. ಯಾಕಂದ್ರೆ ಇದನ್ನು ಕೊಟ್ಟಾನ, ಆಮೇಲೆ ಇದನ್ನು ಕೊಟ್ಟಾನ. ಈಗ ಇದೇ ಉತ್ತರ ಬರ್ತದೆ. ಅವಾಗ ಇದೇ ಉತ್ತರ ನೀವು ಇಲ್ಲಿ 18 ಅಂದ್ರೆ 18 154 ಹೊಡೆದು ಇಟ್ಟು ಬಿಡೋದು ಬರಲೇಬೇಕದ. ಇದನ್ನೇ 154 ಮತ್ತೆ ಭಾಗಿಸ್ಕೋತ ಕೊಡ್ತೀರಿ. ಇದು ಗುಣ್ಯ ಗುಣಕ ಗುಣಲಬ್ಧ, ಭಾಜ್ಯ ಭಾಜಕ ಭಾಗಲಬ್ಧ. ಇಷ್ಟೇ. ಇದನ್ನ ಭಾಜ್ಯ ಮಾಡ್ಯಾರ, ಇದನ್ನ ಭಾಜಕ ಮಾಡ್ಯಾರ, ಇದನ್ನ ನೀವು ಭಾಗಲಬ್ಧ ಮಾಡಬೇಕು. ಮಾಡೀರಿ. ಏನೂ ಇಲ್ಲ, ಗಣಿತ ಮಾಡುವಂಗೆ ಇಲ್ಲ. ಹಚ್ಕೊಳ್ಳೋದು ಗುರ್ತಾತಂದ್ರೆ ಮುಗೀತು. ನಿಮ್ಗಿಂತ ಮಾದರಿಗಳನ್ನ ಭಾಳ ಮುಂದೆ ಸೀರಿಯಲ್ದಾಗ ಕೊಡ್ತನು. ಇದು ಒರಿಜಿನಲ್ ಕ್ವಶನ್ ಪೇಪರ್ ಅದು. ನಾ ಇಷ್ಟೇ ತಿಳಿಸ್ಬೇಕಾಗ್ತದೆ. ಈಗ ಈ 10 ಹೊತ್ತು, ಈ 10 ಹೊತ್ತು, ಇಲ್ಲಿ 10 ಉಳಿತು, ಒಂದು ಸ್ಥಾನ ಬಿಟ್ಟು ಬಿಂದು ಕೊಟ್ಬಿಡೋದು. 27.72 ಯಾಕೆ ತೆಗೆದಿವಿ, ಇಲ್ಲಿ ಹಚ್ಕೊಂಡ್ರಿ, ತೆಗೆದು ಬಿಡ್ರಿ. ಅದನ್ನ ಒಂದು ಸ್ಥಾನ ಮೇಲೆ ಇರಲಿ. ಅದ ಈ 18 ತೆಗಿಬೇಕು. ಯಾಕೆ ತಾಳಗೆ ಹಚ್ಕೊಂಡಿರಿ ನೋಡ್ರಿ. ಅಲ್ಲಿ ಬಾಜಿಗೆ 18 ಬಂದದ. 1.8 ಹಚ್ಕೋರಿ. ಈಗ ನೀವು 154 ಬರ್ಬೇಕು. ಇದರಲ್ಲೇ ಬಾಚಿದ್ರೆ ಮ್ಯಾಲೆ 154 ಬರತ್ತದೆ. ಅದು ಈ 0 ತೆಗೆದ್ರಿ, ಈ 0 ತೆಗೆದಾಗ 154 ಇಲ್ಲಿಡ್ರಿ, 10 ಇಲ್ಲಿಡ್ರಿ, ಒಂದು ಸ್ಥಾನ ಬಿಟ್ಟು ಬಿಂದು ಕೊಟ್ಬಿಡ್ರಿ. ಉತ್ತರ 15.4. ಬಾಯಲ್ಲೇ ಮಾಡೋಲ್ಲ. ಯಾಕೆಂದ್ರೆ ಏನು ಭಾಗಾಕಾರ ಇಲ್ಲ, ಕೈಗಡ ಇಲ್ಲ, ಏನೂ ಇಲ್ಲ. ಎಲ್ಲ ತಿಳ್ಕೊಂಡು ಮಾಡುವಂಥ ಲೆಕ್ಕಗಳು. ಹಿಂಗೆ ಕೊಟ್ಟಾಗ ನಾವು ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ನಿಮಗೆ ಮಾತ್ರ ನಾ ಸೀರಿಯಲ್ದಾಗ ಕೊಡ್ತನು. ಈಗ ಲಕ್ಷ ಕೊಟ್ಟು ನೋಡ್ರಿ. ಇನ್ನೊಂದ್ಸಲ ವಿಡಿಯೋ ಹೆಂಗೆ ತಿಳಿಸಿ ಹೇಳಿನ. ಈಗ ಸದ್ಯ ಉತ್ತರ ಬರಬೇಕಾದ್ದು ಅದು ಬಂತು. ಅದು ಬಂದು ಇಲ್ಲಿ ಇಟ್ರಿ, ಇದ್ರ ಸ್ಥಾನ ಮೇಲೆ ಹಾಕಿಬಿಟ್ರೆ ಇದ್ರ ಉತ್ತರ ಬಂತು. ಇನ್ನೊಂದ್ಸಲ ವಿಡಿಯೋ ಪ್ಲೇ ಮಾಡಿ ನೋಡಿ.